ಗೋವಿನ ಜೊತೆಗೆ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ದುರುಳರ ಅಟ್ಟಹಾಸಕ್ಕೆ ಆ ಗೋವುಗಳು ತಪ್ಪೇ ಮಾಡದ ಮುಗ್ಧ ಅಮಾಯಕ ಪ್ರಾಣಿಗಳ ನರಕ ಯಾತನೆ ಎಂಥದ್ದು ಗೊತ್ತಾ? ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಬೆಳಗ್ಗೆಯಿಂದ ಈ ಸ್ಟೋರಿನ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ, ಕವರ್ ಮಾಡ್ತಾ ಇದೀವಿ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ದುಷ್ಕೃತ್ಯ ಒಂದು ನಡೆದು ಹೋಗಿದೆ. ಕ್ಷಮಿಸಬಾರದ ಘಟನೆ ಇದು. ಪರಮನೀಚರ ಕೃತ್ಯಕ್ಕೆ ಗೋಮಾತೆಯ ಮೂಕ ರೋಧನೆ ಎಂಥದ್ದು ಗೊತ್ತಾ? ಕಳೆದ ರಾತ್ರಿ ಕಿರಾತಕರಿಂದ ಈ ದುಷ್ಕೃತ್ಯ ಆಗಿದೆ. ಕಿರಾತಕರಲ್ಲ ಇವರು, ವಿಕೃತರು. ವಿಕೃತತೆಗೆ ಇನ್ನೊಂದು ಹೆಸರು, ಇವರುಗಳ ಹೆಸರು ಸಿಕ್ಕಾಕೊಂಡ್ಮೇಲೆ ಹಸುಗಳ ಕೆಚ್ಚಲಿನಿಂದ ಈಗಲೂ ಕೂಡ ರಕ್ತ ಸೋರ್ತಾ ಇದೆ. ಗೋವುಗಳ ನರಳಾಟ, ಮೂಕವೇದನೆ ಹೇಳತೀರದಾಗಿದೆ. ಚಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಹಸುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೃತ್ಯ ನಡೆದಿರುವಂತಹ ಜಾಗ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಜುವಲ್ಸ್ ಈಗ ನೀವು ನೋಡ್ತಾ ಇರೋದು. ಇದೇ ಹಸುಗಳ ಕೆಚ್ಚಲಿಗೆ ಅಲ್ಲಿ ಚಾಕು ಹಾಕಿದ್ದಾರೋ ಅಥವಾ ಇನ್ನೇನೋ ಶಾರ್ಪ್ ಆಬ್ಜೆಕ್ಟಿವಿಂದ ಇರಿದಿದ್ದಾರೋ, ರಕ್ತದ ಮಡುವಿನಲ್ಲಿ ಗೋವುಗಳ ನರಳಾಟ ನೋಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಎಷ್ಟು ತನಕ ಅಲ್ಲಿ ರಕ್ತ ಸುರಿದಿದೆ ಅನ್ನೋದಕ್ಕೆ ನೀವು ಈ ವಿಜುವಲ್ಸ್ ನೋಡಿ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದೀವಿ. ಅದನ್ನು ತೋರಿಸೋದಕ್ಕೆ ಯೋಗ್ಯನೇ ಅಲ್ಲ. ಸಮಾಜದಲ್ಲಿ ಮನುಷ್ಯತ್ವ ಅನ್ನೋದು ಸತ್ತು ಹೋಗಿದೆ ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ ಅಷ್ಟೇ. ನನಗೆ 4:15 ಗೊತ್ತಾಯಿತು. ಇಲ್ಲಿ ಪಕ್ಕದ ಮನೆಯವ್ರು ಬಂದು ಹೇಳಿದ್ರು, ನಿಮ್ಮ ಹಸುಗೆ ಈ ಥರ ಕೊಯ್ದುಬಿಟ್ಟವ್ರಂತ. ಬಂದು ನೋಡಿದ್ರೆ 3 ಹಸುಗೆ ತೊಟ್ಟು ಕೊಯ್ದವ್ರೆ. ಇದಕ್ಕೆ ಎಲ್ಲ ಹಾಲು ಹೆಚ್ಚಿಗೆ ಕರಿ ಹಸುಗಳಿಗೆ ತೊಟ್ಟು ಕೊಯ್ದವ್ರೆ. ಆಮೇಲೆ ಹೋಗಿ ನಾನು 5:15 ನಮ್ಮ ಸ್ನೇಹಿತ ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಾಟನ್ಪೇಟೆ ಸ್ಟೇಷನ್ಗೆ. ಕಂಪ್ಲೇಂಟ್ ತೊಗೊಂಡವ್ರೆ. ಬಂದು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋದ್ರು. ಬ್ಲಡ್ ಎಲ್ಲ ಇನ್ನೂ 2 ಹಸು ಹಾಸ್ಪಿಟ್ಲ್ಗೆ ಹೊಡೆದು ಕಳಿಸಿದ್ದೀನಿ. ಅದು ಯಾರು ಏನು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಫೈಟ್ ಮಾಡಂಗಿದ್ರೆ ನಮ್ಮ ಮೇಲೆ ಮಾಡಲಿ, ನನಗೆ ಹೊಡಿಲಿ, ಸಾಯಿಸ್ಲಿ. ನನ್ನ ಮೂಕ್ ಪ್ರಾಣಿಗೆ ಮಾಡೋರಲ್ಲ ಇಂಥ ಕೆಲಸ, ಏನು ಮಾಡೋದು? ಸರ್, ನಾನು ಹೋದ ವಾರ 8 ದಿವಸ ಆಯಿತು ಎಲ್ಲ ಕಂಪ್ಲೇಂಟ್ FIR ಮಾಡಿ ಕಮಿಷನರ್ ಕಳಿಸಿದ್ದೀನಿ. ಕಮಿಷನರ್ಗೆ ಕಳಿಸಿದ್ದೀನಿ, MLA ಕಳಿಸಿ, ಎಲ್ಲರೂ ಕಳಿಸಿ. ಇನ್ನೂ ಅವ್ರಿಗೆ ಆಕ್ಷನ್ ಆಗಿಲ್ಲ ಸರ್. ಭಾಳ ತೊಂದರೆ. ಇಲ್ಲಿ ನೈಟ್ ಗಾಂಜಾ ಇಂಜೆಕ್ಷನ್ ಎಲ್ಲ ತಗೊಳ್ತಾರೆ. ಕಂಪ್ಲೇಂಟ್ ಮಾಡಿ ಇನ್ನೂ ಆಕ್ಷನ್ ಆಗಿಲ್ಲ ಸರ್. 100 ಸೈನ್ ಹಾಕಿ ಕಳಿಸಿದ್ದೀನಿ, ನಂಬರ್ ಜೊತೆಗೆ 100 ಸೈನ್ ಹಾಕಿ ಕಳಿಸಿದ್ದೀನಿ. ಇನ್ನೂ ಆಕ್ಷನ್ ಆಗಿಲ್ಲ. ಏನು ತೊಂದರೆ ಅಂತ ನೋಡಿ. ಇಲ್ಲಿ ಮೂಕಪ್ರಾಣಿಗೆ ಇಲ್ಲಿ ಯಾವ್ದು ರಚನೆ ಇಲ್ಲ. ಇಲ್ಲಿ ಮನುಷ್ಯನಿಗೆಲ್ಲ ಮತ್ತೆ ಈ ಮೂಕಪ್ರಾಣಿಗಳಿಲ್ಲ. ಯಾಕಂದ್ರೆ ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಇಲ್ಲಿ ಅವರೆಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಇಲ್ಲಿ ಯಾವುದು ತಂಡ ತಪ್ಪು ನಡೆಯೋದೇ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಏರಿಯಾದಲ್ಲಿ ಪ್ರತಿಯೊಂದು ಇದೆ. ನಮಗೆ ಏನಾರ ಒಂದು ತಪ್ಪು ಮಾಡೋಕ್ಕೆ ಏನಾರ ಒಂದು ಸಿಕ್ಬಿಡುತ್ತೆ ಅವ್ರಿಗೆ. ಒಂದು ಸಲಿಸಿನ್ ಇರ್ಬೋದು, ಒಂದು ಗಾಂಜಾ ಇರ್ಬೋದು, ಇನ್ನೊಂದು ಟಕ್ಸಿ ಇರ್ಬೋದು. ಪ್ರತಿಯೊಂದು ಈ ಕ್ಷೇತ್ರದಲ್ಲಿ ಇದೆ. ಇದನ್ನು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡಬೇಕು. ನಮ್ಮ ಯರಿಸ್ವಾಮಿ ಅವರು, ನಮ್ಮ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಅವರು ಅದನ್ನು ಗಮನಕ್ಕೆ ತಗೊಂಡು ಯಾರು ಈ ತಪ್ಪು ಮಾಡಿದ್ದಾರೆ, ಹಸನ ಈ ಥರ ಮಾಡಿದ್ದಾರೆ, ಅವ್ರು ಶಿಕ್ಷೆ ಸಿಗ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಸರ್. ಅವ್ರಿಗೆ ಒಳ್ಳೇದು ಅನಿಸಿರ್ಬೇಕು, ಅದಕ್ಕೆ ಮಾಡಿರ್ಬೇಕು ಅವರು. ನಾವೇನು ಹೇಳೋಣ ಹೇಳಿ? ಏನಾದರೂ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಬೇಕು. ತೊಗೊಂಡಿಲ್ಲ ಅಂದ್ರೆ ಹೆಂಗೆ ಹೇಳಿ? 12 ಗಂಟೆ ಏನು 2 ಗಂಟೆಗೂ ಜನ ಸುತ್ತಾ ಇರ್ತಿರ್ತಾರೆ. ಯಾರಂತ ಹೇಳೋಣ? ನಾವು ಮನೆ ಬೆಳಗಿಂದ ಸಂಜೆಗೆಲ್ಲ ದುಡಿದ್ಬಿಟ್ಟು ಇಲ್ಲಿ ಕಾಯ್ಕೊತ ಕುಂದ್ರಕ್ಕಾಗತ್ತಾ? ಆಗಲ್ಲ. ಟೋಟಲ್ ಏರಿಯಾದಲ್ಲಿ ನಡೀತದೆ ನೋಡಿ. ಇವರು ಅಂತ ನೋಟೆಡ್ ಮಾಡಿಬಿಟ್ರೆ ನೀನು ತೊಗೊಂಡ್ಬಿಡ್ತೀರ, ಮನೆಗೆ ಹೋಗ್ಬಿಡ್ತೀರ, ಅವ್ರು ನಮ್ಗೆ ಚುಚ್ಚಿ ಬಿಡ್ತಾರೆ. ಇಲ್ಲಿ ನಡೀತದೆ. ಈ ಏರಿಯಾ ಹಿಡ್ಕೊಂಡು ಮೂರ್ತಿ ಮೇಲಿನ ಮಠನೂ ಬಿಸ್ನೆಸ್ ನಡೀತದೆ. ಯಾರ ಹತ್ರ ಹೋಗಿ ಹೇಳೋಣ? ಕ್ಯಾಮ್ರಾ ಹಾಕಿದ್ರೆ ಕ್ಯಾಮ್ರಾ ಟರ್ನ್ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಲೈಟ್ ಹಾಕಿದ್ರೆ ಲೈಟ್ ಹೊಡೆದು ಬಿಸ್ನೆಸ್ ಮಾಡ್ತಾರೆ. ಇದಕ್ಕೇನು ಪರಿಹಾರ? ನೀವೇ ಕಂಡಿಡಿದು ನೀವೇ ಮಾಡ್ಬೇಕು. ಬರೋದಿಲ್ಲ ಅಂತ ಅಲ್ಲ, ಅವ್ರ ಮೇಲೆ ತಪ್ಪಾಗಬಾರ್ದು. ಬರ್ತಾರೆ, ಬಂದ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡೋಣ? ಹಿಂದೆಲ್ಲ ಡೇ ಟು ಡೇ ನಡೀತದೆ. ನಿನ್ನೆ ಒಂದು ಪಿಜ್ಜಾ ಹುಡುಗನ್ಗೆ ಮಾಡಿದ್ರು, ಪಿಜ್ಜಾ ಹುಡುಗನ್ಗೆ ರಾಬರಿ ಮಾಡಿದ್ರು. ಬಂದ್ರು, ಎಲ್ಲ ಕುಡಿದ್ರು, ಪೊಲೀಸರನ್ನ ಕರ್ಕೊಂಡ್ರು, ಮೇಲೆ ಹೋಗ್ಬಿಟ್ರು. ಏನ್ ಮಾಡೋಣ? ಆಮೇಲೆ ನಾರ್ಮಲ್ ಮನುಷ್ಯ ಯಾರು ಮಾಡಿಲ್ಲ. ಏನಾದ್ರೂ ತಗೊಂಡಿದ್ರವನೇ ಅವ್ನಿಗೆ ಅಷ್ಟು ಧೈರ್ಯ ಬರೋದು. ಸುಮ್ನೆ ಯಾರಿಗೂ ಅಷ್ಟು ಧೈರ್ಯ ಬರಲ್ಲ ಅಲ್ವಾ? ಎಲ್ಲರೂ ಮನುಷ್ಯರೇ. ಬಟ್ ಇದು ಪರಿಹಾರ ಏನು ಹುಡ್ಕೊಳ್ಳೋದು? ಆಟೋದವ್ರು ಯಾರು ಬರಲ್ಲ ಸರ್. ಇಲ್ಲಿ ಎದುರ್ತಾರೆ, ಭಯ ಪಡ್ತಾರೆ. ನಾವು ಹೆಣ್ಮಕ್ಳು ಇಕ್ಕೊಂಡಿದೀವಿ, ಓಡಾಡ್ತೀವಿ. ಈ ಡ್ರಗ್ಸ್ಗಳು ತುಂಬಾ ಇಲ್ಲಿ ಸೇಲ್ ಆಗ್ತಾ ಇದೆ. ಮೈನ್ ಅದು ತಡೆಗಟ್ಟಿ ಸರ್. ಜಾಸ್ತಿ ಸರ್. 10 ವರ್ಷ ಮಕ್ಕಳೆಲ್ಲ ಹಂಗೆ ಹೊಡಿತಾರೆ ಸರ್. ನಾವು ಹೆಣ್ಮಕ್ಳು ಇಕ್ಕೊಂಡು ನಾವೇ ಭಯ ಪಡ್ತೀವಿ ಸರ್ ಈ ಕಡೆ ಬರೋಕ್ಕೆ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇನೆ. ಸ್ವಂತ ಮನೆ ಬಿಟ್ರೆ ಓಡಕ್ಕಾಗುತ್ತಾ? ಯಾರಾದ್ರೂ ತಗೊಂಡು ಆಕ್ಷನ್ ತೆಗಿಬೇಕು ಸರ್. ಫಸ್ಟ್ ಅಲ್ಲಿ ಕಸದ ತೊಟ್ಟಿ ಐತೆ, ಕಸದ ತೊಟ್ಟಿ ಎತ್ಬಿಟ್ಟು ಪೊಲೀಸ್ ಚೌಕ ಹಾಕಿ 24 ಅವರ್ಸ್ ಯಾರಾದ್ರೂ ಇರ್ಲಿ, ಶಿಫ್ಟ್ ಚೇಂಜ್ ಮಾಡ್ರಿ. ನಾವು ಎಷ್ಟೋ ಸರಿ ಇರೋದು ಸರ್, ಭಯ ಪಡ್ಕೊಂಡು ಎಷ್ಟು ಸಲ ಇರೋರ್ದು ಹೇಳಿ.